ನಾಳೆ ನನ್ನ ಕತೆ ಅದು ಹೋಗತ್ತೆ. ಡಿಪ್ರೆಷನ್. ದೇವ್ರು ನಮ್ ಕೋಚ್ ಜೊತೆಗೆ ವರ್ಕೌಟ್ ಮಾಡ್ತೀನಿ ಅಂದ್ಬಿಟ್ಟು ಕೈ ಎತ್ಬಿಡೋದು. ನಮ್ಮ ಏರಿಯಾ Z+ ಸೆಕ್ಯೂರಿಟಿ. ಸಿಂಜಿರವೆ. Hey Cadbury's, I love challenges ಅಂತ ಯಾರ ಎದುರುಗಡೆ ಹೇಳ್ತಾ ಇದ್ದೀನಿ ಅನ್ನೋ ಜ್ಞಾನ ಇರ್ಬೇಕು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮಸ್ಕಾರ ನಾನು ನಿಮ್ ಸಾಸ್ ಕಲ್ಕೆ ಮಾತಾಡ್ತಾ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾನು ಈ ಬ್ಲಾಗ್ ಶುರು ಮಾಡ್ತಾ ಇದ್ದು ಸೀದಾ ನಮ್ ಡಾನ್ಸ್ ಕ್ಲಾಸ್ ಇಂದ. ಆಲ್ರೆಡಿ ಸಂಜೆ ಆಗಿದೆ ನಾನು ಈ ಬ್ಲಾಗ್ ಶುರು ಮಾಡ್ತಿರೋದು. ಸ್ವಲ್ಪ ಏನೋ ಒಂದು ಬೇರೆ ವರ್ಕ್ ಮೇಲೆ ಆಚೆ ಹೋಗಿದ್ದಿಂದ ಬೆಳಗ್ಗೆಯಿಂದ ಯಾವ್ದೇ ರೀತಿ ಕ್ಲಿಪ್ಸ್ ಯಾವ್ದು ಆಗ್ತಿಲ್ಲ. ಡೈರೆಕ್ಟ್ ಸಂಜೆ ಡಾನ್ಸ್ ಕ್ಲಾಸ್ ಇಂದಾನೆ. ನಿನ್ನೆ ಕಿಡ್ಸ್ ಜೊತೆ ಮಾಡೋ ವಿಡಿಯೋದಕ್ಕೂ ಒಂದಷ್ಟು ಜನ ಆಬ್ಸೆಂಟ್ ಆಗಿದ್ದವರೆಲ್ಲ ಆಲ್ರೆಡಿ ಸರ್ ನಮ್ದು ವಿಡಿಯೋ ಇಲ್ಲಿ ಅಂತ ಆಗಿದ್ದಾರೆ. ಸೊ ಇವಾಗ ಅವ್ರ ಜೊತೆ ಒಂದಷ್ಟು ತರಲೆ ಮಾಡೋದಿದೆ. ಅದನ್ನ ಮುಗಿಸಿ ಜಿಮ್ ಬ್ಲಾಗ್ ಕಂಪ್ಲೀಟ್ ಒಂಥರ ಸಂಜೆ ಬ್ಲಾಗ್ ಅನ್ಕೊಳ್ಳಿ. ಮಾರ್ನಿಂಗ್ ಟು ಈವ್ನಿಂಗ್ ಬದಲು ಬರೀ ಸಂಜೆ ಬ್ಲಾಗ್ ಆಗಿರುತ್ತೆ. ಅಂಡ್ ಮೋರ್ ಓವರ್ ಇವತ್ತು ಲೆಗ್ ಡೇ. ನನ್ ಟ್ರೈನರ್ ಕಾಯ್ತಾ ಇದ್ದಾನೆ ನನ್ಗೆ ಯಾವತ್ತು ಲೆಗ್ ವರ್ಕೌಟ್ ಮಾಡಿಸ್ಬೇಕು ಅಂತ. ಇವತ್ತಂತೂ ಅಯ್ಯೋ ಅನಿಸ್ತಾನೆ ಫಾರ್ ಶೋರ್. ಚಲೋ ಇವತ್ತಿನ ಕ್ಲಾಸಸ್ ಯಾವ ತರ ಇರುತ್ತೆ, ಜಿಮ್ ವರ್ಕೌಟ್ ಯಾವ ತರ ಇರುತ್ತೆ, ನಾನು ಏನೇನ್ ಮಾಡ್ತೀನಿ ಪ್ರತಿಯೊಂದು ನೋಡೋಣ. ಲೆಟ್ಸ್ ಗೋ. 3 hours later. ಟಾಸ್ಕ್ ಏನಂದ್ರೆ ಇವತ್ತು ಲೆಗ್ ವರ್ಕೌಟು. ನಮ್ಮ ಟ್ರೈನರ್ ಏನ್ ಹೇಳ್ತಾನೆ ಅನ್ನೋದು ನೋಡ್ಬೇಕು. ಲೆಟ್ಸ್ ಸಿ ಅವನ್ ರಿಯಾಕ್ಷನ್ ಯಾವ ತರ ಇರುತ್ತೆ. ದೇವ್ರು ಮುಖ ಮುಚ್ಕೊಂಡ್ಬಿಟ್ಟು ನಮ್ಮ ಸೆಕೆಂಡ್ ಟ್ರೈನರ್ ಏನು ಆಗಲ್ಲ, ನಿಂಗ್ ದೃಷ್ಟಿ ಆಗಲ್ಲ. ಓಕೆ, ಇವನ್ ಆಸೆ ಮೇರೆಗೆ ಲೆಗ್ಗೆ ಹೊಡಿದಿರೋ ಅಂತ ಪ್ರಜೆ ಇವತ್ತು ಲೆಗ್ ಏನ್ ಡಿಫ್ರೆನ್ಸ್ ಅದಕ್ಕೆ ನಾರ್ಮಲ್ ಕೋಳಿಗೂ ಬಾಯ್ಲರ್? ಬಾಯ್ಲರ್ಗೆ ಜಾಸ್ತಿ ಇರುತ್ತೆ ಅಂತನಾ? ನಮ್ದು ಒಂಥರ ಬೇರೆಯವ್ರ ಜೆಲಸ್ ಆಗುವಂತ ಫಿಗರ್ ಬಾಡಿ ನಂದು. ಫಿಗರ್ ಬಾಡಿ. ಕೋಚು ಯಾವ್ದು ಕಮ್ಮಿ ಹೇಳು ವಯಸ್ಸು. ನಂಗೆ ನಿಜ ಜಾಸ್ತಿ ಮಾಡಕ್ಕಲ್ಲ, ಫಸ್ಟ್ ಟೈಮ್ ಮಾಡ್ತೀರ. ನೀನು ಮಾಡ್ತೀಯಾ? ನೋಡಿ ಗೈಸ್, ಇಂಥ ಕೋಚ್ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅದೇನು. ಲವ್ ಯು ಬ್ರೋ. ಆಫ್ ಮಾಡಿ ಹೊಡೀರಿ. ಓಕೆ, ನಮ್ ಕೋಚ್ ಜೊತೆಗೆ ವರ್ಕೌಟ್ ಮಾಡ್ತೀನಿ ಅಂದ್ಬಿಟ್ಟು ಕೈ ಎತ್ಬಿಡೋದು. ಫಾರ್ ದ ಫಸ್ಟ್ ಟೈಮ್ ಲೆಗ್ ಗುರು. ಅಯ್ಯಯ್ಯೋ ಅನ್ನಿಸ್ತಿದೆ, ಯಾರಿಗೆ ಹೇಳ ನನ್ನ ಪರಿಸ್ಥಿತಿ. ಚಾಲೆಂಜ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ನೋ ಕಮೆಂಟ್ಸ್ ಬ್ರೋ. ನೀನೇನ್ ಹೇಳ್ತೀಯ ಬ್ರೋ ಚಾಲೆಂಜ್ ಬಗ್ಗೆ? ವಿಡಿಯೋ ಮಾಡಿ ಹಾಕ್ಬೇಕು. ಆದ್ರೂ ನನಗೆ ನಿನ್ ಮೇಲೆ ಒಂಥರ ಬೇಜಾರಾಗ್ತಿದೆ. ಪ್ರೋತ್ಸಾಹಿಸಿದ್ದಾರೆ, ನನಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಐ ನೆವರ್ ಎವರ್ ಫರ್ಗೆಟ್ ಹಿಮ್. ಐ ಲವ್ ಯು ಬ್ರೋ. 17 ತಗೊಂಡ್ಮೇಲೆ ಹಂಗೆ ಆಲ್ ದ ಬೆಸ್ಟ್ ಬ್ರೋ. ಸೋಲ್ತಿಯಲ್ಲ ಅದಕ್ಕೆ. ಸೋಲು ಅನ್ನೋ ಪದದ ಅರ್ಥ ಈಗಲೂ ಕೂಡ ನನಗೆ ಗೊತ್ತಿಲ್ಲ. ಯಾಕೇಳು ಸೋಲು ಅನ್ನೋ ಪದ ನಿನ್ನ ಹತ್ರ ಕೇಳೇ ಇಲ್ವಲ್ಲ ನೀನ್? ಅದಕ್ಕೆ ಈ ಸತಿ ನಾನು ಕೇಳಿಸ್ತೀನಿ ಬಿಡು ಮಗ. ಸಿಂಜಿರವೆ. Hey Cadbury's, I love challenges ಅಂತ ಯಾರ ಎದುರುಗಡೆ ಹೇಳ್ತಾ ಇದ್ದೀನಿ ಅನ್ನೋ ಜ್ಞಾನ ಇರ್ಬೇಕು. ಈ ವಯ್ಯಂಗ್ ನನಗ್ ಲೆಗ್ ಓಡ್ಸೋದಲ್ಲ, ಏನ್ ಸುಖನೋ ಏನೋ ಅಪ್ಪ. ಹೇಳು, ನಾಳೆ ನನ್ನ ಕತೆ ಅದು ಹೋಗತ್ತೆ. ಡಿಪ್ರೆಷನ್. ಆದ್ರೂ ಆಕ್ಚುಲಿ ಲೆಗ್ ಇಂಪಾರ್ಟೆಂಟ್ ಇದೆ, ಲೆಗ್ ಹೊಡಿಬೇಕಿದೆ. ಬೀಯಿಂಗ್ ಅ ಡ್ಯಾನ್ಸರ್ಸ್ ಲೋವರ್ ಬಾಡಿನೂ ಇಂಪಾರ್ಟೆಂಟ್ ಆಗುತ್ತೆ. ಏನೋ ಮಾಡೋಕ್ಕಾಗಲ್ಲ, ಮಾಡಬೇಕು. ಆದ್ರೂ ಕಮ್ಮಿ ಅದೆಷ್ಟು ಸತಿ ಜಿಮ್ಮಿಗೆ ಬಂದಿದ್ದೀನಿ, ಲೆಗ್ ವರ್ಕೌಟೇ ಮಾಡಿಲ್ಲ.
ಮಾಡೋದು ಇಲ್ಲ. ಜೋಶಲ್ಲಿ ಸುಮ್ಮನೆ ಜಾಸ್ತಿ ಹೊಡೆದು ಅಯ್ಯಯ್ಯೋ ಅನ್ನಿಸ್ಕೊಳ್ಳೋಕ್ಕಿನ್ನ ಕಮ್ಮಿ ವೆಯ್ಟು ಕಮ್ಮಿ ಕೌಂಟೇ ಹೊಡೆಯೋಣ. वो अलग ही लेवल का बंदा था. ನಮ್ಮ ಏರಿಯಾ Z+ ಸೆಕ್ಯೂರಿಟಿ ಇಲ್ಲ 6 ಇದ್ದಾವೆ, ಇನ್ನೊಂದಷ್ಟಿದೆ, ಅದೆಲ್ಲೆಲ್ಲೋ ಹೋಗ್ಬಿಟ್ಟಿದೆ, ಬರಬೇಕು. ಹೆಂಗೇನು ನಮ್ಮ ಏರಿಯಾ ಪ್ರತಿಯೊಬ್ಬರು ಮೊದಲು ಆಲ್ಮೋಸ್ಟ್ ಒಂದೊಂದು ಬ್ರೀಡ್ ಇದೆ. ಮೊದಲು ನಮ್ಮ ಮನೇಲಿ ಕಲ್ಕಿ ಇದ್ದ, ಈ ಮನೆಯಲ್ಲಿ ಪೊಮೋರಿಯನ್ ಇದೆ, ಪಕ್ಕದ ಮನೆಯಲ್ಲಿ ಶಿಡ್ಜು ಇದೆ, ಇಂದ ಆ ಕಡೆ ಮಾವಿನ ಮರ ಕಿತ್ಕೊಂಡು ಅಲ್ಲಿ ಲ್ಯಾಬ್ ಇದೆ, ಅದಿನ್ನ ಒಂಚೂರು ಮುಂದೋರೆ ಇನ್ನೊಂದು ಶಿಡ್ಸ್ ಇದೆ, ಅದಿನ್ನ ಮುಂದೆ ನೋಡಿ ಅಲ್ಲೊಂದು ರೆಡ್ ಕಲರ್ ಶಿಫ್ಟ್ ಕಾರ ಯಾವುದೋ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಪಕ್ಕ ರೈಟ್ ತೊಗೊಂಡ್ರೆ ಅವ್ರ ಮನೇಲಿ ಒಂದು ಡ್ಯಾಶ್ ಆಂಡ್ ಇದೆ, ಒಂದು ಇಂಡಿ ಬ್ರೀಡ್ ಇದೆ. ಇಷ್ಟೆಲ್ಲ ಏರಿಯಾದಲ್ಲಿರೋ ಬ್ರೀಡ್. ಆ್ಯಂಡ್ ಇಲ್ಲೊಂದು ಈ ಮನೆಯಲ್ಲಿ ಇಲ್ಲಿ ಎನ್ಫೀಲ್ಡ್ ನಿಂತಿದೆಯಲ್ಲ ಆ ಮನೆಯಲ್ಲಿ ಪಗ್ಗಿದೆ. ಆ ಕಡೆ ಇರೋ ಮನೆಯಲ್ಲಿ ಒಂದು ಇಂಡಿ ಇದೆ. ಇನ್ನು ರೋಡಲ್ಲಿ ಕೇಳೋಂಗಿಲ್ಲ, ಒಂದು 8ರಿಂದ 10 ಸ್ಟ್ರೀಟ್ ಡಾಗ್ಸ್ ಇದೆ. ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ನಮ್ಮ ಏರಿಯಾ ಅಂತು. ಗೈಸ್, ಆ್ಯಕ್ಚುಲಿ ಇವತ್ತಿಂದು ವ್ಲಾಗ್ ಏನಿದೆ ಒಂಥರ ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಮ್ ವ್ಲಾಗ್ ಅಂತಾನೆ ಆಗೋಗಿದೆ. ಬಿಕಾಸ್ ಬೇರೆದು ಯಾವುದು ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ಏನಾಗುತ್ತೆ ಅಂದ್ರೆ ಬರೀ ನಂದು ಡ್ಯಾನ್ಸ್ ಕ್ಲಾಸು ಜಿಮ್ಮು ಇಷ್ಟೇ ಅಂತಲ್ಲ, ಕೆಲವೊಂದಷ್ಟು ವರ್ಕ್ ಇದೆ. ಬಟ್ ಆ ವರ್ಕ್ ಹೆಂಗೆ ಅಂದ್ರೆ ಆ ಸ್ಪೇಸ್ ಅಲ್ಲಿ ನಾನು ವಿಡಿಯೋಸ್ ಎಲ್ಲ ಮಾಡಂಗಿಲ್ಲ. ಅವ್ರದ್ದೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಸರ್ ವಿಡಿಯೋಸ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ನಾವು ಅದನ್ನ ಒಬೇ ಮಾಡ್ಲೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜಿಮ್ ಮನೆ ಎರಡೇ ಇವತ್ತಿಂದಲೇ. ಅಂಡ್ ನಾವು ಜಿಮ್ಮಲ್ಲಿ ಅಲ್ಲೇ ಮಾಡ್ತೀವಿ ಅಂದ್ರೆ ಬಾಂಡಿಂಗ್ ತುಂಬಾ ಲಾಂಗ್ ಟರ್ಮ್ ಇಂದ ಇದೆ. ನಂದಾಗಿರ್ಬೋದು, ಸುಮಂತ, ಸುಜು. ಸೊ ಸುಮಂತ ಅಂತೂ ನಂಗೆ 6-7 ವರ್ಷಕ್ಕಿಂತ ಪರಿಚಯ ಇದ್ದಾನೆ, ಸುಜುನು ಅಷ್ಟೇ. ಅಂಡ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರೋದ್ರಿಂದ ಸ್ವಲ್ಪ ಕಾಲ್ ಎಳಿಯೋದು ಜಾಸ್ತಿ ಇದು ಮಾಡ್ತೀವಿ, ಅದನ್ನ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಆಮೇಲೆ. ಸೊ ಹೋಪ್ ನಿಮ್ಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಏನ್ ಮಾಡ್ಬೇಕು ನಾನು ನಿಮ್ಗೆ ಗೊತ್ತಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಸುಹಾಸ್ ಕಲ್ಕಿ ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಸಿ ಯು ಆಲ್, ಟೇಕ್ ಕೇರ್, ಲವ್ ಯು, ಬಾಯ್. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ.